ಹಿರಿಯ ಸಿವಿಲ್ ಜಡ್ಜ್ ಮತ್ತು JMFC ಅವರೇ, ಅಪರ ಸಿವಿಲ್ ಜಡ್ಜ್ ಮತ್ತು JMFC ಮೇಡಮ್ ಅವರೇ, ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರುಗಳೇ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ವಕೀಲರ ಮಿತ್ರರೇ, ಮೊದಲನೇದಾಗಿ ಒಂದು ಸಂತೋಷದ ಒಂದು ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಈ ಕಂಪ್ಲೀಟ್ ಈ ನವೆಂಬರ್ ತಿಂಗಳೆಲ್ಲನೂ ಅದೊಂದು ಪ್ರತೀತಿ ಕನ್ನಡ ರಾಜ್ಯೋತ್ಸವವನ್ನು ಅಲ್ಲಲ್ಲಿ ಆಚರಿಸ್ತಾನೆ ಇರ್ತಾರೆ. ಅದೇ ರೀತಿ ಇವತ್ತು ಎರಡೂ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಒಂದು ಜೈಕಾರ ಹಾಕೋಣ. ಜೈ ಭುವನೇಶ್ವರಿ ಮಾತೆಗೆ, ಜೈ ಕನ್ನಡಾಂಬೆಗೆ, ಜೈ ವಕೀಲರ ಸಂಘ ದಿನಾಚರಣೆಗೆ. ಇಂದಿನ ಈ ಒಂದು ಕಾರ್ಯಕ್ರಮದ ಒಂದು ಪ್ರಸ್ತಾವನೆ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಒಂದು ವಿಶೇಷತೆ, ಹೇಗೆ ಈ ರೀತಿ ನಾವು ಪ್ರತಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, 1956ರಲ್ಲಿ ಭಾಷಾವಾರು ಪ್ರಾಂತಗಳಾಗಿ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆದರೂ ಸಹ ಕಾರಣಾಂತರಗಳಿಂದ ಕರ್ನಾಟಕ ಮಾತ್ರ ಮೈಸೂರು ಸ್ಟೇಟ್ ಅಂತ ಕರೀತಾ ಇದ್ರು. ಆದರೂ ಸಹ ಒಟ್ಟಾಗಿ ಮೈಸೂರು ಸ್ಟೇಟ್ ಅಂತ, ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಕಡೆ ಮುಂಬೈ ಕರ್ನಾಟಕ, ಇನ್ನೊಂದು ಕಡೆ ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಕಡೆ ಬಯಲುಸೀಮೆ, ಈ ರೀತಿಯಾಗಿ ಸುಮಾರು ಪ್ರಾಂತಗಳನ್ನ, ಆ ಪ್ರಾಂತ್ಯಗಳ ಒಂದು ಹೆಸರುಗಳನ್ನಿಟ್ಟು ಕರೀತಾ ಇತ್ತು. ಸೊ ಇದನ್ನೆಲ್ಲ ಗಮನಿಸಿದ ಮೇಲೆ 1971ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸು ಅವರ ಆಡಳಿತ ಅವಧಿಯಲ್ಲಿ ಇದು ಸರಿ ಇಲ್ಲ, ಎಲ್ಲ ಒಂದು ಒಟ್ಟಿಗೆ ಒಂದು ಏಕೀಕರಣ ಮಾಡಿದ ಒಂದು ರೀತಿಯಲ್ಲೂ ಒಂದು ಹೆಸರು ಬೇಕು ಈ ಮೈಸೂರು ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟಿದ್ದೆ. 1971ರಲ್ಲಿ ಈ ಹಳೆ ಮೈಸೂರು ರಾಜ್ಯ ಅಂತ ಏನೊಂದು ಹೆಸರಿತ್ತೋ ಅದನ್ನ ತೆಗೆದು ಮರುನಾಮಕರಣ ಮಾಡ್ತಾರೆ. ಈ ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಫ್ಲಾಗನ್ನು ಸಹ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ಫ್ಲಾಗನ್ನು ಅದನ್ನು ಸಹ ಒಂದು ನಮಗೆ ನಾವೇ ಸಮರ್ಪಣೆ ಮಾಡ್ಕೊಳ್ತೀವಿ. ಅದರಲ್ಲಿ ಮೈಸೂರಿನ ಚಾಮುಂಡಿ ಅಂದರೆ ಭುವನೇಶ್ವರಿ ದೇವಿಯ ಒಂದು ಚಿತ್ರ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಇವತ್ತು ನಾವೇನು ಕರ್ನಾಟಕ ರಾಜ್ಯ, ಕರ್ನಾಟಕ ಅಂತ ನಾವು ಕರಿತೀವೋ, ಇದು ನಡೆದು ಬಂದ ಮತ್ತು ಈ ಒಂದು ರಾಜ್ಯಕ್ಕೆ ಹೆಸರಿಟ್ಟಿರ್ತಕ್ಕಂಥ ಒಂದು ಹಳೆಯ ಒಂದು ಕತೆ. ಅದು ಸಹ ಯಾವ ರೀತಿ ಕರ್ನಾಟಕ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರು ಸಹ ಸುಮಾರು ಗ್ರಂಥಗಳನ್ನ, ಸುಮಾರು 6ನೇ ಶತಮಾನದಿಂದ ಏನೊಂದು ಶಿಲಾಶಾಸನ ನಮಗೆ ಸಿಕ್ಕಿದೆಯೋ ಅದನ್ನೆಲ್ಲ ಸಹ ನೋಡಿ ಪರಿಶೀಲನೆ ಮಾಡಿ ಆಗಲೇ ಆ ಒಂದು ಶಿಲಾಶಾಸನಗಳಲ್ಲೇ ಈ ಕರ್ನಾಟಕ ಅನ್ನೋ ಒಂದು ಹೆಸರನ್ನ ಉಲ್ಲೇಖ ಮಾಡಿತ್ತು. ಕಾವೇರಿಯಿಂದ ಗೋದಾವರಿ ಮಿಡಿದ ನಾಡದ ಕನ್ನಡದೋಳ್ ಅಂತ, ಕಾವೇರಿಯಿಂದ ಹಿಡಿದು ಗೋದಾವರಿವರೆಗೂ ಕರ್ನಾಟಕನೇ ಅನ್ನೋ ರೀತಿ ಒಂದು ಸುಮಾರು ಒಂದು ಆಧಾರಗಳ ಮೇಲೆ ಕರ್ನಾಟಕ ಅಂತ ಒಂದು ಹೆಸರಿಟ್ಟಿದ್ದಾರೆ. ಇದು ಇಂದಿನ ನವೆಂಬರ್ 1 ಏನು ಕರ್ನಾಟಕ ಉದಯವಾಯಿತು ಅದರ ಒಂದು ಕಿರುಪರಿಚಯ. ಮತ್ತೆ ಅದೇ ರೀತಿಯಾಗಿ ಇವತ್ತು ವಕೀಲರ ಒಂದು ದಿನಾಚರಣೆ. ಈ ಒಂದು ವಕೀಲರ ಒಂದು ದಿನಾಚರಣೆಯನ್ನ ನಾವು ಸುಮಾರು ನೋಡಿದ್ದೀವಿ. ಏನೋ ಜವಾಹರ್ಲಾಲ್ ನೆಹರು ಅವರ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆ ಅಂತ ಮಾಡೋದು, ಮತ್ತೆ ಸಂವಿಧಾನ ದಿನಾಚರಣೆ ಅಂತ. ಅದೇ ರೀತಿಯಾಗಿ ಈ ದೇಶದ ಮೊಟ್ಟ ಮೊದಲ ಪ್ರಜೆ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ಜನ್ಮ ದಿನಾಚರಣೆಯನ್ನ ಈ ವಕೀಲರ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ನೆರವೇರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಸಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾನೂ ಕೂಡ ಒಂದು ಈ ರೀತಿ ಇವತ್ತು ಡಿಸೆಂಬರ್ 3. ಏನಪ್ಪ ಅಂತ ಹೇಳಿದ್ರೆ, he was having very profound knowledge in the legal field. He was a very good lawyer, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಬಿಹಾರದಲ್ಲಿ ಮತ್ತೆ ಪಾಟ್ನಾ ಹೈಕೋರ್ಟ್ಗಳಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವರು ಒಳ್ಳೆ ಫೀಲ್ಡಲ್ಲೂ ಸಹ ಒಳ್ಳೆ ಹೆಸರಿಟ್ಕೊಂಡು ವಕೀಲ ವೃತ್ತಿಯಲ್ಲೂ ಸಹ ಇರ್ತಾರೆ. ಮಹಾತ್ಮ ಗಾಂಧಿಯವರ ಒಂದು ಕರೆಗೆ ಹೋಗೊಟ್ಟು
ಸ್ವತಂತ್ರ ಸಂಗ್ರಾಮದಲ್ಲಿ ಬಂದು ಇಳಿದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಆಮೇಲೆ ಅವರ ಒಂದು ಇಚ್ಛೆಗೆ ಅನುಗುಣವಾಗಿ ಅವರ ಒಂದು ಜನ್ಮ ದಿನಾಂಕವನ್ನು ಈ ವಕೀಲರ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ಆಚರಿಸ್ತಾ ಇದ್ವಿ. ಇದು ಇವತ್ತಿನ ಈ ಎರಡೂ ಕಾರ್ಯಕ್ರಮಗಳ ಒಂದು ಕಿರು ಪರಿಚಯ. ಸೊ ಈ ರೀತಿಯಾಗಿ ಇನ್ನ ವೇದಿಕೆ ಮೇಲೆ ಹಿರಿಯರು, ಜ್ಞಾನಿಗಳು ಎಲ್ಲ ಇದ್ದಾರೆ, ವಿಷಯನ್ನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮಗಳ ಎಲ್ರಿಗೂ ಸಹ ಎಲ್ಲರ ಜೊತೆಯಲ್ಲಿ ಸಹ ಅವರ ಒಂದು ಜ್ಞಾನಾರ್ಜನೆಯನ್ನು ಹಂಚ್ಕೊಳ್ತಾರೆ. ಈ ಒಂದು ಸಣ್ಣ ಒಂದು ಅವಕಾಶವನ್ನು ನಾನು ಮಾಡಿಕೊಟ್ಟ ನಿಮಗೆಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಕೀಲರ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನನ್ನ ಸಮಸ್ತ ವಕೀಲ ವೃಂದರಿಗೆ, ಹಿರಿಯ ವಕೀಲರಿಗೆ, ಕಿರಿಯ ವಕೀಲರಿಗೆ ತಿಳಿಸ್ತಾ ಇದ್ದೀನಿ. ಮಹಿಳಾ ವಕೀಲ, ನನ್ನ ಸಹೋದ್ಯೋಗಿ ಮಹಿಳಾ ವಕೀಲರು ಕೂಡ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌಡ ಜಗದೀಶ್ ರುದ್ರ ಸಾಹೇಬ್ರೆ, ನಮ್ಮ ಅಪರ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ರೋಹಿಣಿ ಮೇಡಮ್ ಅವರೇ, ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ನನ್ನ ಸ್ನೇಹಿತ ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರೇ, ನನ್ನ ಗುರುಗಳಾಗಿರ್ತಕ್ಕಂಥ ಬಶೀರ್ ಸರ್ ಅವರೇ, NPK ಸರ್ ಅವರೇ, ನಮ್ಮ ಸಂಘದ ಪದಾಧಿಕಾರಿಗಳೇ, ಹಿರಿಯ ವಕೀಲರೇ, ಸ್ನೇಹಿತರೇ, ಮಹಿಳಾ ವಕೀಲರೇ, ಮಾಧ್ಯಮ ಮಿತ್ರರೇ, ಈ ದಿವಸ ನಮ್ಮ ವಕೀಲರ ದಿನಾಚರಣೆ ಬಗ್ಗೆ ಪ್ರಾಸ್ತಾವಿಕ ನುಡಿಯಲ್ಲಿ ಸ್ವಲ್ಪ ಹೇಳಿದ್ರು. ಅದೇ ರೀತಿ ನಮ್ಮ ಸಾಹೇಬರುಗಳು ಕೂಡ ದಿನದ ಮಹತ್ವವನ್ನು ತಿಳಿಸಿದ್ರು. ಈ ದಿನ ಯಾಕೆ ನಾವು ವಕೀಲರ ದಿನಾಚರಣೆಯನ್ನ ನೆನೆಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಸಹ ನಮ್ಮ ದೇಶಕ್ಕೆ ಪರಕೀಯರ ಆಳ್ವಿಕೆಯಿಂದ, ದಬ್ಬಾಳಿಕೆಯಿಂದ ನಾವೇನು ತತ್ತರಿಸಿ ಹೋಗಿದ್ವಿ, ಆ ಸಮಯದಲ್ಲೂ ಸಹ ಸ್ವಾತಂತ್ರ್ಯ ಸಿಗೋದಕ್ಕೆ ವಕೀಲರ ಪಾತ್ರ ತುಂಬ ಮುಖ್ಯವಾಗಿದೆ. ಆ ಟೈಮಲ್ಲಿ ವಕೀಲರು ಹೋರಾಟದಿಂದನೇ ಆ ಮುಂಚೂಣಿಯಲ್ಲಿದ್ದವರು ವಕೀಲರು ಅಂತ ಹೇಳ್ಬೋದು. ಗಾಂಧೀಜಿ ಆಗಿರ್ಬೋದು, ಇನ್ನ ಹಲವಾರು ಮಹನೀಯರಾಗಿರ್ಬೋದು, ಎಲ್ಲರೂ ಸೇರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಅದಾದ ಮೇಲೆ ವಕೀಲರ ಪಾತ್ರ ಏನಾದರೂ ಕಡಿಮೆ ಆಯ್ತಾ? ಇಲ್ಲ. ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ದೇಶಕ್ಕೆ ಸಂವಿಧಾನ ತಂದುಕೊಟ್ಟವು ಕೂಡ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ವಕೀಲ ವೃತ್ತಿಯಲ್ಲಿ ಪರಿಣಿತಿಯನ್ನ ಪಡೆದಂಥವ್ರು. ಮತ್ತು ಸಂವಿಧಾನ ಬಂತು, ಈ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಕೂಡ ಜಾರಿಗೆ ಬಂತು. ಆ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಅಥವಾ ರಾಜಕೀಯದಲ್ಲೂ ಕೂಡ ಏನಾದರೂ ರಾಜಕೀಯ ಸರ್ಕಾರಗಳು ತಪ್ಪು ಮಾಡ್ತಾ ಇದೆಯಾ, ಅದ್ರ ಬಗ್ಗೆ ಒಬ್ಬ ವಕೀಲನೇ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಗಳ ಮೂಲಕ ಆ ಸರ್ಕಾರವನ್ನ ಸರಿದಾರಿಗೆ ನಡ್ಕೊಂಡು ಹೋಗೋದಕ್ಕೆ ರಿಟ್ ಅರ್ಜಿಗಳ ಮೂಲಕ ಅವ್ರಿಗೊಂದು ನಿರ್ದೇಶನ ಕೊಡ್ತಕ್ಕಂಥ ಸರ್ಕಾರಗಳಿಗೆ ಅದೊಂದು ಕೂಡ ವಕೀಲರಿಂದ ಆಗ್ತಾ ಇದೆ. ಅದೇ ರೀತಿ ನಮ್ಮ ಪ್ರಕೃತಿ ಏನೇನಾದ್ರೂ ಕಲುಷಿತ ಆಗ್ತಾ ಇದೆಯಾ, MC ಮೆಹ್ತಾ ಕೇಸ್ ಆಗಿರ್ಬೋದು, ಏನು ಗಂಗಾ ನದಿ ಕಲುಷಿತ ಆಗ್ತಾ ಇತ್ತು, ಆ ಟೈಮಲ್ಲೂ ಕೂಡ ಒಬ್ಬ ವಕೀಲನೇ ರಿಟ್ ಅರ್ಜಿ ಮೂಲಕ ಸಲ್ಲಿಸಿ ಏನು ಗಂಗಾ ನದಿ ಕಲುಷಿತ ಆಗ್ತಾ ಇದೆ ಅದನ್ನ ತಡೆಗಟ್ಟೋದಕ್ಕೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ದಾಖಲಿಸಿ ಅದನ್ನ ನ್ಯಾಯದಂಡ ವಹಿಸಲ್ಲಿ ಒಬ್ಬ ವಕೀಲ ಪಾತ್ರ ವಹಿಸಿದ. ಇದು ನನ್ಗೆ ಗೊತ್ತಿರೋ ಒಂದೆರಡು ಮಾತು ಹಿನ್ನೆಲೆ. ಇದಾದ್ಮೇಲೆ ನಮ್ಮ ವೃತ್ತಿ ಗೌರವವನ್ನ ಪ್ರತಿಯೊಬ್ಬ ವಕೀಲ ಬ್ಲೇಸರ್ ಹಾಕೊಂಡು ಏನು ನ್ಯಾಯಾಲಯದಲ್ಲಿ ಕೇಸುಗಳು ನಡೆಸ್ತಾನೆ ಅಥವಾ ಹಿರಿಯ ವಕೀಲರ ಹತ್ರ ಒಬ್ಬ ಜೂನಿಯರ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ, ಅವರೆಲ್ಲರೂ ಸಹ ಅವರ ಹಿರಿಯ ವಕೀಲರ ಮಾರ್ಗದರ್ಶನವನ್ನ ಸರಿಯಾಗಿ ಪಡ್ಕೊಂಡ್ರೆ ನಮ್ಮ ವಕೀಲ ವೃತ್ತಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ಅವರ ಜೀವನಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಜೀವನಕ್ಕೆ ಸದುಪಯೋಗ ಮಾಡ್ಕೋಬಹುದು. ಅವ್ರ ಜೀವನೋಪಾಯಕ್ಕೆ ಏನು ತೊಂದರೆ ಇಲ್ಲ ಅಂತ ಈ ಕ್ಷಣದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಸಂವಿಧಾನದ ಮೌಲ್ಯಗಳು ಮತ್ತೆ ನಮ್ಮ APP ಸರ್ ಹೇಳಿದಂಗೆ
ದಮನಿತರ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನರ ಕಷ್ಟಗಳನ್ನ ನ್ಯಾಯಾಲಯದಲ್ಲಿ ಪ್ರತಿನಿಧಿಸೋದು ನಾವು. ಅವರ ನ್ಯಾಯ ಬೇಕು ಅಂತ ಹೇಳಿದ್ರೆ ನಾವು ಸರಿಯಾಗಿ ಕೆಲಸ ಮಾಡಿರ್ಬೇಕು ಅನ್ನೋದು ಅವ್ರು ಹೇಳಿದ್ರು. ಅದೇ ರೀತಿ ಈ ದಿನ ನಾನು ಈ ದಿನಾಚರಣೆಯಲ್ಲಿ ನಮ್ಮ ಪ್ರತಿ ವರ್ಷದಂತೆ ನಮ್ಮ ಹಿರಿಯ ವಕೀಲರು ನನ್ನ ಗುರುಗಳಾಗಿರ್ತಕ್ಕಂಥ ಬಶೀರ್ ಸಾರನ್ನ ನೆನೆಸ್ಕೊಳ್ಳೋದು ತುಂಬಾ ವಾಟಿಕೆ. ಇದೇನಪ್ಪ, ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಅವ್ರ ಹೆಸರನ್ನ ನೆನೆಸ್ಕೊಳ್ತಾನೆ ಅಂತ ನೀವೆಲ್ಲ ಅನ್ಕೋಬಹುದು. ಆದ್ರೆ ನಾನು ಒಬ್ಬ ಜೂನಿಯರ್ ವಕೀಲನಾಗಿ ನನ್ನ ಕರ್ತವ್ಯ ಕೂಡ ನನ್ನ ತಂದೆ ತಾಯಿ, ನನ್ನ ಸೋದರ ಅಣ್ಣ ಅವ್ರಿಗೆ ನಾನು ಎಷ್ಟು ಪ್ರಿಯಾರಿಟಿ ಕೊಡ್ತೀನೋ ಅದೇ ಸ್ಥಾನದಲ್ಲಿ ನನ್ನ ಗುರುವನ್ನು ಕೂಡ ನಾನು ಕಾಣಲಿಕ್ಕೆ ಆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ಥಾನದಲ್ಲಿ ನಾನು ಇರೋದಕ್ಕೆ ವಕೀಲನಾಗಿ ನಾನು ಇಂಡಿಪೆಂಡೆಂಟ್ ಆಗಿ ಒಂದು ಆಫೀಸ್ ಮಾಡಿಕೊಂಡು ನನ್ನ ಕೈಲಾದಷ್ಟು ಕೇಸುಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅದು ಅವ್ರಿಗೆ ಇದು ಸಲ್ಲೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲ ವಕೀಲರು ಈಗಾಗಲೇ ನಮ್ಮ APP ಸರು ಸಾಹೇಬ್ರಿಗೆ ಹೇಳ್ದಂಗೆ ಸ್ವಲ್ಪ ಟೈಮನ್ನ ಪ್ರಯಾರಿಟಿ ಬೇಸಿಸ್ ಮೇಲೆ ತಾವು ಕೋರ್ಟ್ಗಳಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ಕೋರ್ಟಲ್ಲಿ ಅತಿ ಹೆಚ್ಚು ಕಾಲಾವಕಾಶನ ಕಳೀಲಿಕ್ಕೆ ಪ್ರಯತ್ನ ಪಡಿ. ತಮ್ಮ ಕೇಸುಗಳಲ್ಲಿ ತಮ್ಮ ಹಿರಿಯ ವಕೀಲರು ಮಾತ್ರ ಅವರಿಂದ ಮಾತ್ರ ಕೆಲಸ ಕಲಿಯೋದಲ್ಲ, ಇತರ ವಕೀಲರು ಕೂಡ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇರ್ತಾರೆ, ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಕೂಡ ತಾವು ನೋಡ್ಕೊಂಡು ಕೆಲಸ ಕಲೀರಿ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ನನಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿದೆ ಮತ್ತೆ ಎಲ್ಲ ರೀತಿಯ ವಕೀಲರಿಗೆ ನಾನು ಇವತ್ತು ಶುಭಾಶಯಗಳು ಹೇಳ್ತಾ, ನಾನು ಇಷ್ಟೊತ್ತು ಹೇಳ್ತಿದ್ರು, ನಾನು ಕಾನೂನು ದಿನಾಚರಣೆ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ವಕೀಲ ದಿನಾಚರಣೆ ಬಗ್ಗೆ ಮಾತಾಡಿಲ್ಲ, ನನ್ನ ಕನ್ನಡ ಬಗ್ಗೆ ನಾನು ಮಾತಾಡ್ತೀನಿ. ನಾನು ನಮ್ಮ ಸೀನಿಯರ್ ಬಂದು ರಾಜಣ್ಣ ಸರ್ ಒಂದ್ಸರಿ ಗೊತ್ತಿಲ್ಲ ಅವ್ರಿಗೆ, ನಾನು ಬರೆಯೋದು ಗೊತ್ತಿಲ್ಲ, ಒಂದ್ಸರಿ ಕೇಳಿದ್ರು ನನಗೆ, ಅಮ್ಮ ನೀನು ಬುಕ್ಸ್ ಬರೀತೀಯಂತೆ ಹೌದಾ ಅಂತ. ನನಗೆ ಭಯ, ಆ್ಯಕ್ಚುಲಿ ನಾನು 1 ವರ್ಷ ನಾನು ಮಾತಾಡಿರಲಿಲ್ಲ ಯಾರ ಜೊತೆನೂ, ಭಯ ಇತ್ತು ನನಗೆ ತುಂಬ. ಎಷ್ಟು ಭಯ ಇತ್ತು ಅಂತಂದರೆ ಹುಡುಗರ ಕಡೆ ನೋಡೋದು ತಪ್ಪೇನೋ, ಮಾತಾಡ್ಸೋದು ತಪ್ಪೇನೋ, ಬೆಳೆದು ಬಂದಿರೋ ವಾತಾವರಣ ಅದು. ಅವರು ನಂಗೆ ಒಂದು ಮಾತು ಹೇಳಿದ್ರು, ನೋಡಮ್ಮ ನೀನು ಬುಕ್ಸಲ್ಲಿ ಕಲಿಯೋಕ್ಕಿಂತ ಇದು ಕಕ್ಷಿದಾರರು ಇರ್ತಾರಲ್ಲ ಕ್ಲೈಂಟ್ಸು, ಅವರಿಂದ ನೀನು ಅರ್ಧ ಕಲಿಬೇಕು, ನೀನು ಮಾತಾಡೋದನ್ನು ಕಲಿಬೇಕು ಅಂತಂದ್ರು. ಮತ್ತೆ ಹೇಳಿದ್ರು ನನಗೆ ಭಯ ಇತ್ತು, ನಾನು ಬರೆಯೋದು ತಪ್ಪೇನೋ, ನನಗೆ ಬೈತಾರೇನೋ ಅಂತ. ಆ್ಯಕ್ಚುಲಿ ಅವಾಗ ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಫೋನ್ ಬಂತು, ಕಿಣಿಕೇರಿ ಸಾಹೇಬ್ರು ಫೋನ್ ಮಾಡಿದ್ರು, ನೋ ಕೇಸ್ ಅಂತ. ನಂಗೆ ಗೊತ್ತಾಗಿರಲಿಲ್ಲ ಯಾರು ಅಂತಂದೆ, ಕ್ಲೈಂಟ್ಸ್ ಏನೋ ಅಂತ. ರೀ ನಾನು ರೀ ಇದು ಕಿಣಿಕೇರಿ ಸಾಹೇಬ್ರು ಅಂತಂದು. ಸಾರಿ ಸ್ವಾಮಿ ಗೊತ್ತಾಗ್ಲಿಲ್ಲ, ಹೇಳಿ ಸ್ವಾಮಿ, DJ ಅವ್ರು ಬರಕ್ಕೆ ಹೇಳ್ತಿದ್ದಾರೆ ಅಂತಂದು. ನನಗೆ ಭಯ ಇತ್ತು, ನಾನೇನಾದ್ರು ತಪ್ಪು ಮಾಡಿದ್ದೀನ, ನನಗೆ ಬರಕ್ಕೆ ಹೇಳಿದ್ದಾರೆ ಅಂತ. ಅಲ್ಲಿ ಹೋದೆ, ಅಲ್ಲಿ DC ಇದ್ರು, SP ಇದ್ರು. ಫಸ್ಟ್ ನನ್ನ ಕರೆದ್ರು, ಮಂಜು ಕರ್ಣಿಕ್ ಅವ್ರನ್ನ ಕರೀರಿ ಅಂತ. ನಾನು ಹೋದೆ, ಲಾಸ್ಟ್ ಇದ್ರಲ್ಲಿ ಕೂತಿದ್ದೀನಿ. ಇಲ್ಲ ಮುಂದೆ ಬನ್ನಿ ಅಂತಂದ್ರು. ನಾನು ಮತ್ತೆ ಮಧ್ಯೆ ಹೋಗಿ ಕೂತೆ, ಮುಂದೆ ಬನ್ನಿ ಅಂತಂದ್ರು. ಮುಂದೆ ಹೋಗಿ ಕೂತೆ. ನನಗೆ ಚಾಯ್ ತರಿಸಿದ್ರು, ಬಿಸ್ಕೆಟ್ ತರಿಸಿದ್ರು, ನನ್ನ ಸಾಹಿತ್ಯದ ಬಗ್ಗೆ ಮಾತಾಡಿದ್ರು. ನಾನು ನಿಮ್ಮ ಆರ್ಟಿಕಲ್ಸ್ ಎಲ್ಲ ಎವ್ರಿ ಡೇ ಓದ್ತೀನಿ, 25 ಮ್ಯಾಗಝಿನ್ಸಲ್ಲಿ ನನ್ನ ಆರ್ಟಿಕಲ್ಸ್ ಬರ್ತಿತ್ತು, ಎವ್ರಿ ಡೇ ನಾನು ಓದ್ತೀನಿ, ತುಂಬ ಚೆನ್ನಾಗಿ ಬರೀತೀರಾ, ಅದು ನಿಮಗೆ ಸರಸ್ವತಿ ದೇವಿ ಕೊಟ್ಟಿರೋಂಥದ್ದು, ಖಂಡಿತ ಬಿಡಬೇಡಿ ಅಂತ ಹೇಳಿದ್ರು. ಮತ್ತು ಎಲ್ಲ ಪ್ರೀತಿ ಇವ್ರಿಗೆ ಹೇಳ್ತೀನಿ, ಒಂದು ನಮ್ಮಲ್ಲಿ ಏನು ಗೊತ್ತಾ, ನಾನು ಅನ್ನೋದನ್ನು ಬಿಡಿ, ಖಂಡಿತ ಬಿಡಿ, ನಾವು ಅನ್ನೋದು ಬಂದಾಗ ಆ ಪ್ರೀತಿ ವಾತಾವರಣ ಬರುತ್ತೆ. ಮತ್ತೆ ಸುಮಾರು ಜನ ಅನ್ಕೋಬೋದು 580 ಬುಕ್ಸ್ ಬರ್ದಿದ್ದೀನಿ ಅಂತಂದ್ರೆ ನಮ್ಮ ಜಿಲ್ಲೆನಲ್ಲಿ ಅದೊಂದು ಹೆಮ್ಮೆ ಅನ್ಸುತ್ತೆ. ನಮ್ಮ DC ಅವರು ಇದ್ದಾಗ ನಮ್ಮನ್ನ ಯಾಕೆ ಆ ಪ್ರೀತಿ, ಸಾಹಿತ್ಯದ ಪ್ರೀತಿ ಕರೆಯುತ್ತೆ ಅಂತಂದ್ರೆ, ನನಗೆ ಅಪ್ಪು ಸರ್ ಅವರ ಅಷ್ಟೇ ಫೋನ್ ಮಾಡಿದ್ರು, ವಿಜಯ ಮೇಡಮ್, ಮಂಜು ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ, ಅಪ್ಪು ಸರ್ ಬಂದಿದ್ದಾರೆ ಬನ್ನಿ ಅಂತ. ಅವರು ಅವತ್ತು ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ರು. ನನಗೆ 2 ಸರಿ ಹೋಗ್ಬೇಕಾಗಿಲ್ಲ, 3ನೇ ಸರಿ ಹೋದೆ. ಅವತ್ತು ಶೂಟಿಂಗ್ ಇತ್ತು, ಶೂಟಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ಅಪ್ಪು ಸರ್ ಅವರು ನನಗೋಸ್ಕರ ಕಾಯ್ತಿದ್ರು. ಯಾಕೆ ಕಾಯ್ತಿದ್ರು ಅಂತಂದರೆ, ನನ್ನ ಸಾಹಿತ್ಯದ ಪ್ರೀತಿಗೋಸ್ಕರ. ಇವತ್ತು ನಾನೊಬ್ಬಳೇ ಅಲ್ಲ, ನಿಮ್ಮಲ್ಲಿ ಸುಮಾರು ಜನರಲ್ಲಿ ಆ ಪ್ರತಿಭೆ ಇರುತ್ತೆ, ಅದು ಹೊರಗಡೆ ಬರಬೇಕಷ್ಟೇ. ಮತ್ತು ಒಂದ್ಸರಿ ನಾನು KGF ಕೋರ್ಟಿಗೆ ಹೋದಾಗ ಇವರೆಲ್ಲ ನಮ್ಮ ಅಡ್ವೊಕೇಟ್ಸ್ ಹೇಳಿದ್ರು, ಮೇಡಮ್ ಬನ್ನಿ ಕೃಷ್ಣ ಸಾಹೇಬ್ರು ಇದ್ದಾರೆ, ಪರಿಚಯ ಮಾಡಿಕೊಡ್ತೀವಿ ಅಂತ.
ಹೋಗ್ತಿದ್ದಾಗ ಅವರು ಎದ್ದು ನಿಂತ್ಕೊಂಡು ನನಗೆ ಭಯ ಆಯಿತು. ಸ್ವಾಮಿ ನೀವು ಕೂತ್ಕೊಳ್ಳಿ ಅಂತ. ಇಲ್ಲ ಇಲ್ಲ ರೀ, ನೀವು ಕನ್ನಡ ಸಾಹಿತ್ಯ ಇದು ಸಮ್ಮೇಳನದ ಸರ್ವಾಧ್ಯಕ್ಷರು, ಫಸ್ಟ್ ನೀವು ಕೂತ್ಕೊಳ್ಳಿ ಅಂತಂದ್ರು. ಆ ಗೌರವ ನಮ್ಗೆಲ್ಲೂ ಸಿಗೋದಿಲ್ಲ. ಆ ಸಾಹಿತ್ಯದ ಪ್ರೀತಿಯಿಂದ, ಆ ಪ್ರೀತಿಯಿಂದ ನಮ್ಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಂಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ. ಲಾಸ್ಟ್ ಟೈಮ್ ನಮ್ಮ ಆ್ಯಕ್ಚುಲಿ ನನಗೆ ಅರ್ಥ ಮಗ ಸತೀಶ್ ಅವರು ಲಾಸ್ಟ್ ಟೈಮ್ ನಾನು ಎಲ್ಲಿ ಧರ್ಮಸ್ಥಳದಲ್ಲಿ ಒಂದು ಇದಿತ್ತು, ಸನ್ಮಾನ ಇತ್ತು. ಅವತ್ತು ಹೇಳಿದ್ರು, ಅಕ್ಕ ನಿಮಗೆ ಸನ್ಮಾನ ಮಾಡ್ತಿದ್ದೀವಿ ಬರಬೇಕು ಅಂತಂದಾಗ ಹೇಳಿದೆ, ಸತೀಶ್ ದಯವಿಟ್ಟು ಕ್ಷಮೆ ಇರಲಿ, ನನಗೆ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಒಂದು ವಾರದ ಮೊದಲೇ ಅದು ಫಿಕ್ಸ್ ಆಗಿತ್ತು. ಮತ್ತು ಇವತ್ತೆಲ್ಲ ನಿಮ್ಮ ಪ್ರೀತಿ, ಯಾಕಂತಂದ್ರೆ ಇವತ್ತೆಲ್ಲ ಇಷ್ಟು ಜನ ಇದ್ದಾರಲ್ಲ, ನಾನು ಸುಮಾರು ಕಾರ್ಯಕ್ರಮಗಳಲ್ಲಿ ನಮ್ಮ MSS ಸರ್ ಜೊತೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಆ ಪ್ರೀತಿ ಯಾವತ್ತೂ ನಿಮ್ಮ ಜೊತೆ ಇರಬೇಕು ಅಂತ ನಾನು ಬಯಸ್ತೀನಿ. ಮತ್ತು ನಾನು ಹೇಳ್ತೀನಿ, ಈ ಇಡೀ ಒಂದು ಕರ್ನಾಟಕದಲ್ಲಿ ಸಾಹಿತ್ಯಕ್ಕೆ ಯಾರಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ಟಿರಲಿಲ್ಲ. 2016 ಇದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದ್ದು ಅಂತಂದರೆ ನಮ್ಮ ಕೋಲಾರದ ಹುಡುಗಿಗೆ, ಅದು ನನಗಲ್ಲ, ನಮ್ಮ ಕೋಲಾರದ ಹುಡುಗಿಗೆ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಕೂಡ ಇವತ್ತು ವೇದಿಕೆ ಮೇಲೆ ಇರುವ ನಮ್ಮ ನ್ಯಾಯಾಧೀಶರಿಗೆ, ನಮ್ಮ APP ಸರ್, ನನಗೆ ಲಾಸ್ಟ್ ಟೈಮ್ ಒಂದು ಮಾತಾಡಿದೆ, ನಮ್ಮ ಮತ್ತು ಮಹಿಳಾ ನ್ಯಾಯಾಧೀಶರಿಗೆ ಎಲ್ರಿಗೂ ಒಂದನಿಗೆ ಹೇಳ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ. ಜೈ ಹಿಂದ್, ಜೈ ಕರ್ನಾಟಕ. ನಾನೇನಾದ್ರೂ ಹೇಳಿದ್ರೆ ಸ್ವಲ್ಪ ಹಾರ್ಷ್ ಆಗಿರ್ತದೇನೋ ಅಂದ್ಕೊಂಡ್ರೆ ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾನು ಇರೋದನ್ನ ಹೇಳ್ಬಿಡ್ತೀನಿ. ಏನು ಕಿರಿಯ ವಕೀಲರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ. ಈಗ ಬಂದಿರ್ತಕ್ಕಂಥ ಒಂದು ಜೂನಿಯರ್ಸ್ ಏನು ಅಂತಂದ್ರೆ, ಫಸ್ಟ್ ರೌಂಡ್ ಆದ ತಕ್ಷಣ ಯಾರು ಕೋರ್ಟಲ್ಲಿ ಕಾಣಿಸೋದೇ ಇಲ್ಲ. ನಾನು ಹೇಳೋದು ಸ್ವಲ್ಪ ನಿಮ್ಗೆ ಹಾರ್ಷ್ ಆಗಿರ್ಬೋದು. ಕಾರಣ ಇಷ್ಟೇ, ಏನು ಅಂತಂದ್ರೆ, ಇಲ್ಲ, ಫಸ್ಟ್ ರೌಂಡ್ ಆದ ತಕ್ಷಣ ಯಾರು ಇರೋದೇ ಇಲ್ಲ. ಇಲ್ಲಿ ಎವಿಡೆನ್ಸ್ ಶುರು ಆಗ್ತದೆ, ಇಲ್ಲ ಆರ್ಗ್ಯುಮೆಂಟ್ಸ್ ಏನಾದ್ರು ಶುರು ಆದ್ರೆ ಏನವರು ಯಾವ 3-4 ಕೇಸ್ಗಳು ಏನು ಕೆಟ್ಟ ಬೈ ಮಾಡಿರ್ತಾರೋ ಆ ಅಡ್ವೊಕೇಟ್ಸ್ ಇರ್ತಾರೆ, ಇನ್ನು ಬೇರೆ ಅಡ್ವೊಕೇಟ್ಸ್ ಕೋರ್ಟ್ ಹಾಲಲ್ಲಿ ಇರೋದೇ ಇಲ್ಲ. ಅದೆಲ್ಲ ಹೋಗ್ತಾರೋ ಅದೇನು ಅರ್ಥನೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮ್ದು ಇನ್ಕ್ಲೂಡಿಂಗ್ ಮೈ ಜೂನಿಯರ್ಸ್ ಆಲ್ಸೋ ನಾನು ಹೇಳ್ತಾ ಇದ್ದೀನಿ. ನಾನು ನಮ್ಮ ಜೂನಿಯರ್ಸ್ ಅನ್ನು ನಾನು ಹೇಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮೈ ಜೂನಿಯರ್ಸ್ ಆಲ್ಸೋ. ನಾನೇನಾದ್ರೂ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ ಇದ್ರೆ ನಾನೊಬ್ನೇ ಅಲ್ಲಿರ್ತೀನಿ, ಹಿಂದ್ಗಡೆ ಇರೋದೇ ಇಲ್ಲ, ಹೊರಟೋಗಿರ್ತಾರೆ. ಇಲ್ಲ ನಾನು ಅಡಿಷನಲ್ ಕೋರ್ಟ್ಗೆ ಹೋದೆ ಅಂತ ಇಟ್ಕೊಳ್ರಿ, ಅಡಿಷನಲ್ ಕೋರ್ಟ್ ಅಲ್ಲಿ ನನ್ನನ್ನು ಬಿಟ್ಬಿಟ್ಟಿರ್ತಾರೆ, ನಮ್ಮ ಜೂನಿಯರ್ಸ್ ಇರೋದಿಲ್ಲ. ಅದೆಲ್ಲಿರ್ತಾರೆ ನನಗೂ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನವಡೇಸ್ ಈಗ ಬಂದಿರೋ ಜೂನಿಯರ್ಸ್ಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಇವಾಗೇನು ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸಪ್ ಇದೆ, ಪ್ರತಿಯೊಂದು ಚಾಟ್ಸು ಅದು ಇದು ಬಂದಿದೆ. ಎಲ್ಲದರಲ್ಲೂ ಕೂಡ ಕಲಿಯೋ ಒಂದು ಅವಕಾಶ ಇದೆ. ಯಾಕಂದ್ರೆ ಯಾವುದೇ ಒಂದು ಸೈಟೇಷನ್ ಹುಡುಕ್ಬೇಕು ಅಂತಂದ್ರೂ ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ಯಾವ ಸೆಕ್ಷನ್ ಬಗ್ಗೆನೂ ನಾವು ಆಗ್ಲೇ ಹುಡುಕಿ ಒಂದು ಕಲ್ತ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದೆ. ನಾವೆಲ್ಲ ಜೂನಿಯರ್ಸ್ ಆಗಿದ್ದಾಗ ನಾನು ಹೇಳ್ತಾ ಇದ್ದೀನಿ ನೋಡಿ, ನಮ್ಗೆ ಯಾವುದು ಇಂಥ ಆಪರ್ಚುನಿಟೀಸ್ ಇರಲಿಲ್ಲ. ನಾವು ಎಲ್ಲಿ ತಿರುಗಿ ಪುಸ್ತಕಗಳನ್ನು ಓದಿ ಇಂಥ ಒಂದು ಸೈಟೇಷನ್ ಈ ರೀತಿ ಹೇಳ್ತದೆ ಅಂತೇಳಿ ನೋಡ್ಬೇಕು ಅಂತಂದ್ರೆ ಪುಸ್ತಕಗಳನ್ನು ಓದಬೇಕು. ಆ ಓದಿದ್ರೆ ಮಾತ್ರ ನಮ್ಗೆ ನಾಲೆಡ್ಜ್ ಬರ್ತಾ ಇತ್ತು, ಇಲ್ಲದ್ರೆ ಇಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೀನಿ ನೋಡಿ, ನಾನು ಜೂನಿಯರ್ ಆಗಿದ್ದಾಗ ನನ್ನ ಹತ್ರ ಲೈಬ್ರರಿ ಇರಲಿಲ್ಲ. ನಾವು ಯಾರು ಫಸ್ಟ್ ಅಡ್ವೊಕೇಸಿಗೆ ಬಂದಾಗ ಲೈಬ್ರರಿ ಇರೋದಿಲ್ಲ, ಬುಕ್ಸ್ ಇರೋದಿಲ್ಲ. ನಾವು ತಿಳಿದುಕೊಂಡಿರ್ತೀವಿ. ಸೈಟೇಷನ್ ಹುಡ್ಕೋದಕ್ಕೆ ನಾನು ಫಸ್ಟ್ ಹೋಗ್ತಾ ಇದ್ದಿದ್ದು KRR ಅವ್ರ ಆಫೀಸ್ಗೆ. ಯಾಕಂದ್ರೆ ಅವ್ರ ಹತ್ರ AR ILR ಎಲ್ಲ ಕೂಡ ಸುಮಾರು ವರ್ಷಗಳಿಂದ 70s ಕೂಡ ಇರ್ತಾ ಇತ್ತು. ನಾನು ಸೈಟೇಷನ್ ಹುಡುಕ್ಬೇಕು ಅಂತಂದ್ರೆ ಫಸ್ಟ್ ಹೋಗ್ತಾ ಇದ್ದಿದ್ದು ಬರ್ತ್ಕೊಂಡು ಬುಕ್ ಎತ್ಕೊಳಕ್ ಹೋಗ್ತಾ ಇದ್ದಿದ್ದು KRR ಆಫೀಸ್ಗೆ, MLV ಅವ್ರ ಆಫೀಸ್ಗೆ. ಅಲ್ಲಿ ಹೋಗ್ಬಿಟ್ಟು ಇಲ್ಲ MVR ಆಫೀಸ್ಗೆ, ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಆ ಪುಸ್ತಕಗಳನ್ನು ಎತ್ಕೊಂಡು ಹೋಗಿ ಸೈಟೇಷನ್ ಹುಡ್ಕೊಂಡು ಬಂದು ಅದನ್ನ ತಂದು ನಾವು ಕೋರ್ಟಲ್ಲಿ ಕೊಡ್ತಾ ಇದೀವಿ. ಇವಾಗ ಆ ಪರಿಸ್ಥಿತಿ ಇಲ್ಲ. ಎಲ್ಲಿ ತಿರುಗಿ ಆನ್ಲೈನ್ ಅಲ್ಲೇ ಸಿಗ್ತದೆ. ನೀನ್ ಎಂತ ಹಳೆ ಸೈಟೇಷನ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದನ್ನೆಲ್ಲ ಓದಬೇಕು, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇಷ್ಟೇ. ನೀವು ಜೂನಿಯರ್ಸ್ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನೀವು ಕೋರ್ಟ್ ಹಾಲಲ್ಲಿ ಕೂತ್ಕೊಳ್ಳೋದು ಕಲಿಬೇಕು. ಕೋರ್ಟ್ ಹಾಲಲ್ಲಿ ಪ್ಲಸ್ ಆಫೀಸಲ್ಲಿ ಯಾವಾಗ ಕೂತ್ಕೊಳ್ಳೋದು ಕಲಿತೀರೋ ಆವಾಗ ನೀವು ಅಡ್ವೊಕೇಸಿ ಕಲಿತೀರಾ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನೀವು ಯಾವಾಗ ಕೋರ್ಟ್ ಅಲ್ಲಿ ಕೂತ್ಕೊಳ್ತೀರೋ ಆವಾಗ ಯಾರು ಸೀನಿಯರ್ಸ್ ಏನಾದ್ರು ಕೇಸ್ಗಳು ನಡೆಸ್ತಾ ಇರ್ತಾರೆ ಅದನ್ನ ಗಮನಿಸ್ತೀರಾ, ಆರ್ಗ್ಯುಮೆಂಟ್ಸ್ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ಗಮನಿಸ್ತೀರಾ, ಅವ್ರು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗ್ತಾ ಇದಾರೆ, ಅಪ್ಲಿಕೇಶನ್ ಆಫ್ ಮೈಂಡ್ ಹಿಂಗ್ ಮಾಡಿ ಯಾವ ರೀತಿ ಹೇಳ್ತಾ ಇದಾರೆ, ಅದೆಲ್ಲ ಕೂಡ ನೀವು ಗಮನಿಸಕ್ ಒಂದು ಅವಕಾಶ ಸಿಗ್ತದೆ. ಇನ್ನೊಂದೇನು ಅಂತಂದ್ರೆ, ಆಫೀಸ್ಗಳಲ್ಲಿ ಯಾರು ಕೂತ್ಕೊಂಡು ಇವಾಗ ನಾಳೆ ಕೇಸಸ್ ಇರ್ತಾರೆ, ಎತ್ತಲ್ಲಿ ಇಟ್ಕೊಂಡ್ಬಿಟ್ಟು ಡೇಟೆಡ್ ಎಂಟ್ರಿ ಆಗ್ಬಿಟ್ಟು ಆಗೋಯ್ತು ನಾನು ಹೋಗ್ತೀನಿ ಅಂತಂದ್ರೆ ಆಗೋದಿಲ್ಲ. ಆ ಫೈಲ್ಗಳನ್ನ ತೆಗೆದು ಓದಿ ನಾಳೆ ಏನ್ ಮಾಡ್ಬೇಕು ಅಂತ ಸೀನಿಯರ್ಗೆ ಹೇಳ್ಬೇಕು. ನೀವು
ಏನೋ ಯಾವ್ದಾದ್ರು ಅಪ್ಲಿಕೇಶನ್ ಆಗ್ಬೇಕಾ ಇನ್ನೊಂದು ಆ ಫೈನಲ್ನೆಲ್ಲ ಎತ್ಕೊಂಡು ಹೋದ್ರೆ ತಾನೇ ನಿಮ್ ಫ್ಯಾಕ್ಟ್ಸ್ ಎಲ್ಲ ಅರ್ಥ ಆಗೋದು. ನಾನು ಬರ್ತೀನಿ ಆಫೀಸ್ ಇದು ಕೋರ್ಟ್ ಅಲ್ಲಿ ಬರ್ತೀನಿ, ಡೇಟ್ ತೆಗೆದುಕೊಳ್ತೀನಿ, ಡೇಟ್ ಆದ್ಮೇಲೆ ಡೇಟ್ ಎಂಟ್ರಿ ಹಾಕ್ತೀನಿ, ಹೋಗ್ತೀನಿ ಅಂತಂದ್ರೆ ಎಲ್ಲೂ ಕೂಡ ಅಡ್ವೊಕೇಸಿ ಅಷ್ಟು ಮಟ್ಟಕ್ಕೆ ಆಗೋ ಕೆಲಸ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೋದಷ್ಟೇ ಈ ಜೂನಿಯರ್ಸ್ಗೆ, ಫಸ್ಟ್ ನಿಮ್ಮ ಆನೆಸ್ಟಿ ಇರಬೇಕು. ಏನು ಕ್ಲೈಂಟ್ಗೆ ನೀವು ಆನೆಸ್ಟ್ ಆಗಿರ್ಬೇಕು. ಏನು ಯಾವುದೇ ಕೇಸ್ ಬರಲಿ, ಏನು ಇವಾಗ ನಿಮ್ಗೆ ಅವ್ರಿಗೆ ಏನಾದ್ರು ನಿಮ್ಗೆ ಅಡ್ವೈಸ್ಗೆ ಬಂದಾಗ ನೋಡಿ, ಈ ಕೇಸ್ ನಾಳೆ ದಿನ ಏನಪ್ಪ ಆಗ್ತದೆ, ಗೆಲ್ತೀವೋ ಸೋಲ್ತೀವೋ, ಏನು ಇರೋ ಫ್ಯಾಕ್ಟ್ಸ್ ಅಂತ ಕರೆಕ್ಟಾಗಿ ಹೇಳಬೇಕು. ಇಲ್ಲಪ್ಪ ಈ ನಿಮ್ ಕೇಸು ನಾವು ಎಷ್ಟು ಹಾಕಿದ್ರು ಗೆಲ್ಲೋದಿಲ್ಲ ಅಂತಂದ್ರೆ, ಏನೋ ಈ ಗೆಲ್ಲೋ ಕೇಸ್ ಅಲ್ಲಪ್ಪ, ಈ ರೀತಿ ಇದೆ, ತೊಂದರೆಗಳಿದೆ, ಇದು ನಾವು ಗೆಲ್ಲೋದಿಲ್ಲ ಅಂತಂದ್ರೆ ಅವ್ರಿಗೆ ಇರೋ ಫ್ಯಾಕ್ಟ್ಸ್ ಅನ್ನು ಹೇಳ್ಬಿಟ್ಟು ನಾನು ಗೆದ್ದು ಬಿಡ್ತೀನಿ ಕೊಡಿ ಅಂತೇಳಿ ಅವ್ರ ಹತ್ರ ತೆಗೆದು ದುಡ್ಡು ತಿಂದ್ಬಿಟ್ರೆ ಇಟ್ ಈಸ್ ನಾಟ್ ಫೇರ್. ಯಾಕಂದ್ರೆ ಇರೋದನ್ನ ಫ್ಯಾಕ್ಟ್ಸ್ ಏನಿದೆಯೋ ಕರೆಕ್ಟ್ ಫ್ಯಾಕ್ಟ್ ಅಂತ ಹೇಳಬೇಕು. ಇಲ್ಲ ಇದು ಗೆಲ್ತೀವ ಇಲ್ವಾ, ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ, ಗೆಲ್ತೀವ ಇಲ್ವಾ, ನಾಳೆ ದಿನ ಏನಿದೆ, ನಿಮ್ಮ ಬ್ರೀಫಲ್ಲಿ ಏನು ಲೂಪ್ ಹೋಲ್ಸ್ ಇದೆ, ಈ ರೀತಿ ಇದೆ, ನೀವು ಆನೆಸ್ಟ್ ಆಗಿರ್ಬೇಕು ಕ್ಲೈಂಟ್ಗಳ ಪರವಾಗಿ. ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ಸಿನ್ಸಿಯಾರಿಟಿ ಇರಬೇಕು. ಎಲ್ಲಿ ಆಫೀಸಲ್ಲಿ ಸೀನಿಯರ್ಸ್ ಹತ್ರ ಆಗಲಿ, ಕೋರ್ಟಲ್ಲಾಗಲಿ ಸಿನ್ಸಿಯರ್ ಆಗಿ ನಿಮ್ ಏನ್ ಕೇಸ್ ಇದೆಯೋ ಅದನ್ನ, ಏನೋ ರಿಯಲ್ ಫ್ಯಾಕ್ಟ್ಸ್ ಏನಿದೆಯೋ ಅದನ್ನ ಹೇಳಿ ಏನೋ ಜಡ್ಜನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಏನೋ ನಿಮ್ಗೆ ತಿಳಿದಿರೋ ಮಟ್ಟಿಗೆ. ಏನೋ ಎಲ್ಲರೂ ಹುಟ್ಟಿದ ತಕ್ಷಣ ಏನು ಲೆಜೆಂಡ್ಸ್ ಆಗೋದಿಲ್ಲ ಈ ಪ್ರೊಫೆಷನಲ್ಲಿ. ನಾವು ಕೂಡ ಈಗಲೂ ಕಲಿತಾ ಇರೋದೆ. ನೆನ್ನೆ ಒಂದು ಅಪ್ಲಿಕೇಶನ್ ಹಾಕಿದೆ ಸಾಹೇಬ್ರು ಒಂದು ಮಾತಂದ್ರು, ಏನಂತೇಳಿ, ನೀವೆಲ್ಲ ಇಷ್ಟು ಕಷ್ಟಪಟ್ಟು ಕೇಸ್ ಗೆದ್ಕೊಂಡಿದ್ದೀರಾ, ಬಟ್ ವಿದಿನ್ ಟೈಮಲ್ಲಿ ಯಾಕೆ ಹಿಂಗೆ ಕಾಂಟ್ರಾಡಿಕ್ಟ್ ಮಾಡ್ಕೊಂಡಿದ್ದೀರಾ ಅಂತೇಳಿ. ಏನೋ ಇದು ಏನೋ ನಾನು ಇರೋದನ್ನ ಫೇರ್ ಆಗಿ ಹೇಳ್ತೀನಿ ನೋಡ್ರಿ. ನಾನು ಇದುವರೆಗೂ ನಾನು ಅದ್ರ ಬಗ್ಗೆ ಗಮನಿಸಿರ್ಲಿಲ್ಲ. ಇವಾಗ ನಾನು ಸೆಕ್ಷನ್ 28 ಸ್ಪೆಸಿಫಿಕ್ ರಿಲೀಫ್ ಆಗಿ ಗಮನಿಸಿದ್ದೀನಿ. ಅದ್ರ ಮೇಲೆ ಇವಾಗ ಸಾಹೇಬ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ಹೋದ ತಕ್ಷಣ ನಾನು ಅದನ್ನ ಹುಡ್ಕಕ್ ಶುರು ಮಾಡಿದೆ, ಯಾಕೆ ಹಿಂಗೆ ಹೇಳಿದ್ರು ಅಂತೇಳಿ. ಅದ್ರ ಬಗ್ಗೆ ಸೈಟೇಷನ್ಸು ಇರ್ತದೆ, ನಾವು ಹುಡ್ಕೊಂಡು ಏನೋ ಒಂದು ಮನ್ನಾ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಈಗ್ಲೂ ಸೀನಿಯರ್ ಆಗಿದ್ರು ಕೂಡ ನಾವು ಕಲಿಯೋವ್ರೆ. ಯಾಕಂದ್ರೆ ಲರ್ನಿಂಗ್ ಈಗ್ಲೂ ನಾವೇನು ಎಲ್ಲ ತಿಳಿದುಕೊಂಡಿದೀವಿ ಅಂತಿಲ್ಲ. ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು. ಇನ್ನೊಂದು ಪಂಚುವಾಲಿಟಿ ಇರಬೇಕು. ಟೈಮ್ ಸೆನ್ಸ್ ಅನ್ನೋದು ಏನು ಮುಖ್ಯ ಜೂನಿಯರ್ಸ್ಗೆ. ವಿತಿನ್ ಟೈಮ್, ಏನೋ ಯಾವ ಟೈಮ್ಗೆ, ಏನೋ ಆಫೀಸ್ಗೆ ಯಾವ ಟೈಮ್ಗೆ ಹೋಗ್ಬೇಕು, ಏನೋ ಕೇಸ್ ಪ್ರೆಸೆಂಟ್ ಮಾಡುವಾಗ ಅಷ್ಟೇ ವಿತಿನ್ ಟೈಮ್ ಸೆನ್ಸ್ ಇಲ್ದಿರಾ, ಏನೋ ಆನೆಸ್ಟಿ, ಸಿನ್ಸಿಯಾರಿಟಿ ಅಂಡ್ ಪಂಚುವಾಲಿಟಿ ಇಲ್ಲದೆ ಇರೋ ಒಂದು ವಕೀಲರಂತೂ ಮೇಲೆ ಬರಕ್ ಆಗೋದಿಲ್ಲ ಅಂತೇಳಿ ನಾನು ಈ ಒಂದು ಸಮಯದಲ್ಲಿ ಹೇಳಿ, ಇದನ್ನು ಯಾರು ಮೈಂಟೈನ್ ಮಾಡ್ತಾರೋ, ಯಾಕೆಂತಂದ್ರೆ ಏನು ಆ ಮೈಂಟೈನ್ ಮಾಡ್ಕೊಂಡು ಹೋಗೋರು ಮುಂದೆ ಬರ್ಲಿಕ್ಕೆ ಚಾನ್ಸ್ ಇದೆ ಅಂತೇಳಿ ಏನೋ ಇಲ್ಲಿ ಯಾವುದೂ ಇನ್ನೂ ಒಂದು ಹೇಳ್ತೀನಿ ನೋಡಿ, ಇಲ್ಲಿ ಜಾತಿ ಪ್ರಭಾವ, ಇನ್ನೊಂದೇನೋ ನನಗೆ ಹಿಂದ್ಗಡೆ ರಾಜಕೀಯ ಪ್ರಭಾವ ಯಾವುದು ಏನು ಇಲ್ಲಿ ಕೆಲಸ ಮಾಡೋದಿಲ್ಲ. ನಿನ್ನ ತಲೆಯಲ್ಲಿ ಬ್ರಿಲಿಯನ್ಸಿ ಇದೆ, ನಿನ್ನ ಎಕ್ಸಲೆನ್ಸ್ ನಿನ್ನ ಹತ್ರ ಇದೆ, ಕ್ಲೆವರ್ನೆಸ್ ಇದೆ ಅಂತಂದ್ರೆ ನೀನು ಮುಂದೆ ಬರೋದಕ್ಕೆ ಇದೊಂದೇ ಪ್ರೊಫೆಷನಲ್ ಸಿಗೋದು. ಇನ್ಯಾವ ಪ್ರೊಫೆಷನಲ್ಲೂ ಏನೋ ರಾಜಕೀಯ ಪ್ರಭಾವ, ಇನ್ನು ಏನೋ ಪಾಪ್ಯುಲರ್ ನಿಮ್ಮ ಕಮ್ಯುನಿಟಿ ಪ್ರಭಾವ ಎಲ್ಲ ಇರ್ತದೆ. ಬಟ್ ಇದರಲ್ಲಿ ಯಾವುದೂ ಇಲ್ಲ. ನೀನೇನು ನಿನಗೆ ಕಮ್ಯುನಿಟಿ ಪ್ರಭಾವನೂ ಬೇಡ, ರಾಜಕೀಯ ಪ್ರಭಾವನೂ, ಹಿಂದ್ಗಡೆ ಯಾವ ಪ್ರಭಾವನೂ ಬೇಕಿಲ್ಲ. ನಿನ್ನ ಕ್ಲೆವರ್ನೆಸ್ಸು, ನೀನು ಎಷ್ಟು ಕಷ್ಟ ಪಡ್ತೀಯ ಈ ಪ್ರೊಫೆಷನ್ನಲ್ಲಿ, ಅದು ನಿನ್ನ ಮುಂದೆ ತರ್ತದೆ ಅಂತ ಹೇಳಲಿಕ್ಕೆ ಮುಂದೆ ತರ್ತದೆ ಅಂತ ಹೇಳ್ಬಿಟ್ಟು ನನಗೆ ಈ ಒಂದು 4 ಮಾತುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರೂ ನನ್ನ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲ ವೃತ್ತಿ ಬಂಧುಗಳು ಮೊದಲಿಗೆ ಶುಭಾಶಯಗಳು ಕೋರ್ತೀನಿ. ಇಷ್ಟೊತ್ತು ನಮಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ನಮಗೆ ಜೂನಿಯರ್ಸ್ನ ಇವತ್ತಿನ ಎದುರಿಸ್ತಾ ಇರುವಂಥ ಆ ಒಂದು ಜ್ಞಾನದ ಕೊರತೆ, ಕಮಿಟ್ಮೆಂಟ್ನ ಕೊರತೆ, ಪ್ರಾಮಾಣಿಕತೆ ಕೊರತೆಯನ್ನು ನಮ್ಮನ್ನು ಇವತ್ತು ಒಟ್ಟು ಮಾಡಿ ಇದೊಂದು ರೀತಿ ಹೆಂಗಿದೆ ಅಂತಂದರೆ ಒಂದು ರೀತಿ ಸೀನಿಯರ್ಸ್ ಜೂನಿಯರ್ಸ್ಗೆ ಹೇಳ್ತಾ ಇರುವಂಥ ಒಂದು ಗುಣಪಾಠ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ನನ್ನ ಒಂದು ರಿಕ್ವೆಸ್ಟ್ ಇರುವಂಥದ್ದು ಏನು ಅಂತಂದರೆ, ಇಲ್ಲಿರುವಂಥ ನಮ್ಮ ವಕೀಲರ ಸಂಘ ಈಗಿರುವಂಥ ಬಾಡಿ ಮತ್ತು ಮುಂದೆ ಯಾರಾದರೂ ಯಾವುದೇ ಬರ್ಬೋದು, ಆ ಬಾಡಿಗೆ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಇವತ್ತು ನಾವು ಯುವ ವಕೀಲರು ಎದುರಿಸ್ತಾ ಇರುವಂಥದ್ದು ಆರ್ಥಿಕ ಸಮಸ್ಯೆ, ಇವತ್ತು ಒಂದು ಸರಿಯಾದಂಥ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಆಗದೇ ಇರುವಂಥ ತೊಂದರೆಗಳು, ಆ ಪ್ರೋಸೆಸ್ಸನ್ನು ಕಲಿದೇ ಇರುವಂಥದ್ದೆಲ್ಲ ನೀವು ನಮ್ಗೆ ಏನು ಹೇಳ್ತಾ ಇದ್ದೀರಿ. ಇದನ್ನು ಸರಿಪಡಿಸಬೇಕಾದಂಥ ಜವಾಬ್ದಾರಿಯೂ ಕೂಡ ತಮ್ಮಗಳ ಮೇಲೇ ಇದೆ. ಆ ಒಂದು ಕರ್ತವ್ಯವನ್ನು ಕೂಡ ತಾವು ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ರಿಕ್ವೆಸ್ಟ್, ಒಂದು ಮನವಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರೀಸನ್ ಏನು ಅಂತಂದರೆ, ಬೆಂಗಳೂರಿನಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ನಾವು ಬಾರ್ ಅಸೋಸಿಯೇಷನ್ ನೋಡಿದಾಗ ಕಿರಿಯ ವಕೀಲರಿಗೆ ಪ್ರತಿ ತಿಂಗಳಿಗೊಂದು ಸೆಮಿನಾರನ್ನು ಮಾಡ್ತಾ ಇದ್ದಾರೆ ವಕೀಲರ ಸಂಘದ ವತಿಯಿಂದನೇ ಕೂಡ. ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ನಮ್ಮ ಬಾಡಿನಲ್ಲಿ ಇಲ್ಲಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಸ್ಪೆಷಲಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ತಿಂಗಳಿಗೆ ಒಂದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ, ಒಂದು ಲಾಗೆ ಸಂಬಂಧಪಟ್ಟಂಗೆ, ಒಂದು ಆರ್ಟ್ಗೆ ಸಂಬಂಧಪಟ್ಟಂಗೆ, ಇದೇ ನಮ್ಗೆ ಇವತ್ತು ಒಳ್ಳೆ ರೀತಿ ಇವತ್ತು ಕರ್ನಾಟಕದಲ್ಲಿ ಎಲ್ಲೇ ನೋಡಿದ್ರು ಕೂಡ ಒಂದು ತಾಲೂಕಿನ ನ್ಯಾಯಾಲಯ ಇಷ್ಟು ಮಾತ್ರ ಕಟ್ಟಡ ಮತ್ತು ಮೂಲ ಸೌಕರ್ಯ ಎಲ್ಲಿ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಈ ಕೋರ್ಟ್ ಬಂದು ನೋಡಿದವರೆಲ್ಲ ಹೊಗಳ್ತಾರೆ ನಮ್ಮನ್ನು.
ಆದರೆ ಇಲ್ಲಿರುವಂಥ ಈ ಸೌಲಭ್ಯವನ್ನು ಇವತ್ತು ನಾವು ಸದುಪಯೋಗ ಪಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋಂಥ ನೋವು ಕೂಡ ಇವತ್ತು ನಮ್ಮ ಕಿರಿಯ ವಕೀಲರಿಗೆ ಇದೆ. ಅದನ್ನು ನಾನು ಮುಕ್ತವಾಗಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಲೈಬ್ರರಿ ಇವತ್ತು ನಾವೆಲ್ಲ ಕಿರಿಯ ವಕೀಲರು ಇವತ್ತು ಬರೋದೇ 500,000 ರೂಪಾಯಿ ಫೀಸ್ ಬರುತ್ತೆ. ಅದರಲ್ಲಿ ಹೋಗಿ ಬುಕ್ಸ್ ತಗೊಂಡು ಇನ್ನೊಂದು ಮಾಡಿ ದೊಡ್ಡ ಲೈಬ್ರರಿ ಮಾಡುವಂಥ ಆರ್ಥಿಕ ಶಕ್ತಿಗಳು ಇವತ್ತು ನಮ್ಮ ಯಾರಿಗೂ ಕೂಡ ಇಲ್ಲ. ಬಹಳಷ್ಟು ತಳ ಸಮುದಾಯಗಳಿಂದ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದಾರೆ. ಇರುವಂಥ ಒಂದು ಲೈಬ್ರರಿಯನ್ನ ಎಲ್ರಿಗೂ ಅವೈಲೇಬಲ್ ಇರುವಂತ ಮೊದಲಿಗೆ ಮಾಡುವಂತ ಕೆಲಸ ಆಗಬೇಕು. ಲೈಬ್ರರಿ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ಇರಬಹುದು, ಇದ್ರೂ ಕೂಡ ಅದು ಇವತ್ತು ಇಲ್ಲಿ ನಮ್ಮಲ್ಲಿ ಕಾರ್ಯ ಆಗ್ತಾ ಇಲ್ಲ. ಇರಬಹುದು, ಅದು ಕಾರ್ಯ ಆಗ್ತಾ ಇಲ್ಲ. ಅದನ್ನು ದಯಮಾಡಿ ಒಂದು ಸ್ವಲ್ಪ ಮೇಲೆ ಆಗೋಕ್ಕಿಂತ ಕೆಳಗಡೆನೆ ಎಲ್ಲಾದ್ರೂ ಇಟ್ಟು ಜನ ಬಂದು ವಕೀಲರು ಬಂದು ಕೂತ್ಕೊಂಡು ಚಟುವಟಿಕೆ ಮಾಡುವಂತ ಅಲ್ಲೊಂದು ದಿನಪತ್ರಿಕೆ ಮತ್ತು ಪ್ರತಿನಿತ್ಯನೂ ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಆಗ್ತಿರುವಂತ ಜಡ್ಜ್ಮೆಂಟ್ ಮ್ಯಾಗಝಿನ್ಸ್ ಎಲ್ಲ ಬರ್ತಾ ಇದೆ. ಅದನ್ನು ಎಲ್ರಿಗೂ ಕೂಡ ಉಚಿತವಾಗಿ ಸಿಗುವಂತ ರೀತಿಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಮಗೆ ಆಗಬೇಕು ಅನ್ನೋದು ದಯವಿಟ್ಟು ನಾನು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಕಿರಿಯ ವಕೀಲರಿಗೆ ಯಾರೋ ರಿಸೋರ್ಸ್ ಪರ್ಸನ್ಗಳನ್ನ ಎಲ್ಲಿಂದನೋ ಹೊರಗಡೆಯಿಂದ ಕರ್ಕೊಂಡು ಬರುವಂತ ಅಗತ್ಯ ಇಲ್ಲ. ಇವತ್ತು ನಮ್ಮ ನಡುವೆ ನೀವೆಲ್ಲರೂ ಕೂಡ ಇದ್ದೀರಾ. ನಮ್ಮ ಹಿರಿಯ ನ್ಯಾಯಾಧೀಶರು ಮತ್ತು ಮೇಡಮ್ ಅವರು ಮತ್ತೆ ಇಲ್ಲಿರುವಂತ ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದರಲ್ಲಿ ಪಾಂಡಿತ್ಯ ಇದ್ದಾರೆ. ನಿಮ್ಮ ಜೊತೆಗೆ ನಮಗೆ ಸಂವಾದ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ಕಾರ್ಯಕ್ರಮ ರೂಪಿಸಿ. ನಾವು ಒಂದು ಈ ತರದ್ದು ಒಂದು ದಿನಾಂಕ, ಒಂದು ತಿಂಗಳಲ್ಲಿ ಒಂದು ದಿನವನ್ನ, ಒಂದು ಶನಿವಾರನೋ ಅಥವಾ ಯಾವ್ದಾದ್ರು ಒಂದು ದಿನವನ್ನು ಇಲ್ಲ ಕಾರ್ಯಕ್ರಮ ರೂಪಿಸಿದ್ರೆ ಎಲ್ಲ ಕಿರಿಯ ವಕೀಲರು ಕೂಡ ನಾವು ಕಲೀಲಿಕ್ಕೆ ಆಸಕ್ತಿ ಇದೆ. ಅದು ನಮ್ಮ ಸಮಸ್ಯೆ ಏನು ಅಂತಂದ್ರೆ, ನೀವು ಹೇಳಿದಂಗೆ ಆ ಕ್ಷಣಕ್ಕೆ ಯಾವುದೋ ಇದರಲ್ಲಿ ಹುಡ್ಕೊಂತೀವಿ ಇನ್ಫಾರ್ಮೇಶನ್, ಆ ಟೈಮ್ಗೆ ಅಷ್ಟೇ ನಾವು ಮುಂದೆ ಹೋಗ್ತಾ ಇದೀವಿ. ನಿಮ್ಮ ಅನುಭವಗಳನ್ನ ಮತ್ತು ನಿಮ್ಮ ಇದನ್ನ ಕಲೀಲಿಕ್ಕೆ ನಮಗೊಂದು ವೇದಿಕೆಯನ್ನು ವಕೀಲರ ಸಂಘನೇ ವಹಿಸಿಕೊಡ್ಬೇಕು. ಮುಂದೆ ಬರುವಂತ ಚುನಾವಣೆ ಕೂಡ ಬರ್ತಾ ಇದೆ. ದಯಮಾಡಿ ನಮ್ಮ ಹಿರಿಯ ವಕೀಲರನ್ನ ರಿಕ್ವೆಸ್ಟ್ ಮಾಡ್ತೀನಿ, ನೀವು ನಮ್ಮ ಕಿರಿಯ ವಕೀಲರಿಗೆ ಆಮಿಷಗಳು ಇನ್ನೊಂದು ಮಾಡೋ ಬದಲಿಗೆ ದಯವಿಟ್ಟು ಒಳ್ಳೆ ಪುಸ್ತಕಗಳನ್ನು ಕೊಡಿ. ನಿಮ್ಮಿಂದ ನಮ್ಮ ಒಂದು ಅವರವರ ಆಫೀಸ್ಗಳನ್ನ ಅವರವರು ಓದಲಿಕ್ಕೆ ಬೇಕಾದಂತ ವಾತಾವರಣವನ್ನ ನಮ್ಮ ಒಂದು ನ್ಯಾಯಾಲಯದಲ್ಲಿ ಮೂಡಿಸಬೇಕು. ಮತ್ತು ನಮ್ಮ ನ್ಯಾಯಾಧೀಶರುಗಳು ಕೂಡ ಬಹಳಷ್ಟು ಪ್ರೀತಿಯಿಂದ ನಮ್ಮ ಕಿರಿಯ ವಕೀಲರಿಗೆ ಬಹಳ ಸಂದರ್ಭಗಳು ಸ್ಟೇಜ್ಗಳನ್ನು ಮರೆತು ಇನ್ನೊಂದು ತಪ್ಪುಗಳು ಮಾಡೋದು ಬಹಳ ಪ್ರೀತಿಯಿಂದನೇ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಅವರು ಕಾಳಜಿಯನ್ನು ವಹಿಸಿ ನಮ್ಮ ಎಲ್ಲರ ವೃತ್ತಿ ಕೌಶಲ್ಯವನ್ನು ಹೆಚ್ಚು ಮಾಡಲಿಕ್ಕೆ ಅವರು ಕೂಡ ಇನ್ನೊಂದಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಡಬೇಕು. ದಯಮಾಡಿ ಹಿರಿಯ ವಕೀಲರು ಇವತ್ತಿಂದಾನೇ ನಮಗೊಂದು ತೀರ್ಮಾನ ಮಾಡಿಕೊಂಡು ತಿಂಗಳಿಗೊಂದು ಸಬ್ಜೆಕ್ಟ್ ಅನ್ನು ಇಲ್ಲಿಟ್ಟು ನಿರಂತರವಾದ ಸೆಮಿನಾರ್ಸ್ ಅನ್ನು ಮಾಡೋಣ. ಬರೀ ವಕೀಲರ ದಿನಾಚರಣೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಹೊಗಳ್ಕೊಂಡು ನಮ್ಮ ಪ್ರೊಫೆಷನ್ ಹೊಗಳ್ಕೊಂಡು ಭ್ರಮೆಗಳಲ್ಲಿ ಹೋಗೋದು ಬೇಡ. ವಾಸ್ತವ ಕದ್ದಿರುವಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ನ್ಯಾಯಾಂಗದ ಮೇಲೆ ಜಾಸ್ತಿ ಒತ್ತಡ ಆಗ್ತಾ ಇದೆ. ಇವತ್ತು ಕಾರ್ಯಾಂಗ ಕೆಟ್ಟೋಗಿದೆ, ಶಾಸಕಾಂಗ ಕೆಟ್ಟೋಗಿದೆ, ಮಾಧ್ಯಮವನ್ನಂತೂ ಕೂಡ ನಾವು ಮಾತಾಡೋಂಗೇ ಇಲ್ಲ. ಎಲ್ಲ ಅಂಗಗಳು ಕೆಟ್ಟೋಗಿರುವಂತ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಏಕೈಕ ಆಶಾಕಿರಣ ಇರೋದು ನ್ಯಾಯಾಂಗ ಮಾತ್ರ. ಪ್ರತಿಯೊಂದು ವಿಚಾರಕ್ಕೂ ಅದು ಗಂಡ ಹೆಂಡತಿಯ ಜಗಳದಿಂದ ಹಿಡ್ಕೊಂಡು ಒಂದು ಎಲೆಕ್ಷನ್ ರಿಸಲ್ಟ್ ತನಕ ಇವತ್ತು ನ್ಯಾಯಾಂಗದ ಮೇಲೆ ಬಂದು ಒತ್ತಡ ಬೀಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ಬರುತ್ತಾರಂತ ಈ ನ್ಯಾಯಾಂಗದ ಮೇಲೆ ಒತ್ತಡ ಮತ್ತು ಇವತ್ತು ಬರ್ತಾರ ಈ ಸವಾಲುಗಳನ್ನ ಎದುರಿಸಲಿಕ್ಕೆ ಇವತ್ತು ವಕೀಲರುಗಳಾಗಿ ನಾವು ಏನ್ ಮಾಡಬೇಕು ಅನ್ನುವಂಥದ್ದನ್ನ ಈ ವಕೀಲರ ದಿನಾಚರಣೆ ದಿನ ನಮ್ಮ ಸವಾಲುಗಳು ಮತ್ತು ನಮ್ಮ ಕಷ್ಟಗಳನ್ನ ಚರ್ಚೆ ಮಾಡುವಂತ ವೇದಿಕೆ ಈ ವಕೀಲರ ದಿನಾಚರಣೆ ಆಗಬೇಕು. ದಯಮಾಡಿ ಈ ಮಾತುಗಳಿಂದ ಯಾರಿಗೂ ಕೂಡ ನಾನು ಏನು ನೋವು ಅಥವಾ ಬೇಸರ ತರಿಸಿಲ್ಲ. ಇದು ನಮ್ಮ ಕಿರಿಯ ವಕೀಲರ ಒಂದು ಮನದಾಳದ ಭಾವ, ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳಲಿಕ್ಕೆ ಅವಕಾಶ ಮಾಡ್ತೀನಿ. ಎಲ್ಲರಿಗೂ ನಿಮ್ಮೆಲ್ಲರ ಹೆಸರುಗಳನ್ನ ಯಾರು ತಗೊಂಡಿಲ್ಲ, ಯಾಕೆಂದ್ರೆ ಸಮಯದ ಕೊರತೆ ಇದೆ. ಧನ್ಯವಾದಗಳು. ಎಲ್ಲರೂ ವಕೀಲರ ದಿನಾಚರಣೆ ಬಗ್ಗೆ, ವಕೀಲರ ಪ್ರೊಫೆಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾನು ಪ್ರಪ್ರಥಮ ಬಾರಿಗೆ 2005ನೇ ಸಾಲಿನಲ್ಲಿ ವಕೀಲರ ವೃತ್ತಿಗೆ ಪ್ರಾರಂಭ ಮಾಡೋಕ್ಕೆ ಬಂದಾಗ ಒಬ್ಬ ಸೀನಿಯರ್ ವಕೀಲರು ಸಿಕ್ಕಿದ್ರು. ಸಾಯಂಕಾಲ ಬಂದು ಒಂದು ವಾರ ವಕೀಲ ವೃತ್ತಿ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಸರ್ ಹೆಂಗೆ ಸರ್ ವಕೀಲರು ಅಂತಂದರೆ, ಹೌದು ಏನು ಅಂತಂದರೆ, ಸರ್ ನಮಸ್ಕಾರಗಳು ಮಾತ್ರ ಇರುತ್ತೆ, ಪರವಾಗಿಲ್ಲ ಗೌರವ ಕೊಡ್ತಾರೆ ಅಂತಂದ್ರೆ. ಅಲ್ಲ ಸರ್ ದುಡ್ಡು ಹೆಂಗೆ? ದುಡ್ಡು ಸ್ವಲ್ಪ ಕಷ್ಟನೇ ಸರ್ ಅಂತಂದ್ರೆ. ಯಾಕೆ ಅಂತಂದರೆ ಪ್ರಪ್ರಥಮ ಬಾರಿಗೆ ಏನೋ ಆಸೆ ಇಟ್ಕೊಂಡು ವಕೀಲರು ಆದ ತಕ್ಷಣ ಕೋಟ್ ಹಾಕೊಂಡು ಕೋರ್ಟ್ಗೆ ಬಂದ ತಕ್ಷಣ ದುಡ್ಡು ಬಂದುಬಿಡುತ್ತೆ ಅಂತ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ ನಮ್ಮ ಕಿರಿಯ ವಕೀಲರು. ಈಗ ನಮ್ಮ ವಕೀಲರ ಸಂಘದಲ್ಲಿ 170ರಿಂದ 200 ಜನ ವಕೀಲರಿದ್ದಾರೆ. ಅದರಲ್ಲಿ ಕಿರಿಯ ವಕೀಲರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆಗನ ಕೋರ್ಟ್ ಹಾಕ್ಕೊಂಡು ಕೋರ್ಟ್ಗೆ ಡಿಗ್ನಿಟಿಯಾಗಿ ಬರಬೇಕು ಅಂತಂದ್ರೆಗನ ಅವ್ರಿಗೂ ಖರ್ಚು ವೆಚ್ಚಗಳು ಇರುತ್ತೆ. ಆ ರೀತಿ ಆ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಅವ್ರಿಗೆ ದಿನಕ್ಕೆ 1000 ರೂಪಾಯಿ ಆದರೂ ಬೇಕೇ ಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಆಚೆ ಕಡೆ ಹೋಗಿ ನಾವು ಒಬ್ಬ ವಕೀಲರು ಅಂತ ಹೇಳ್ಬಿಟ್ಟು ಕೋರ್ಟ್ ಹಾಕ್ಕೊಂಡು ಬಂದು ಕೋರ್ಟ್ ನಡೆಸಿಬಿಟ್ಟು ಮನೆಗೆ ಹೋಗಿ ತಂದೆಯನ್ನ ಕಾಸು ಕೇಳೋಕ್ಕಾಗಲ್ಲ. ತಂದೆ ತಾಯಿ ಹತ್ರ ಖರ್ಚಿಗೆ ಕೊಡಿ, ಗಾಡಿಗೆ ಪೆಟ್ರೋಲ್ ಹಾಕ್ಕೊಳ್ತೀನಿ, ಇಲ್ಲ ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಳ್ತೀನಿ, ಒಂದು ಒಳ್ಳೆ ಶೂ ತಗೊಳ್ತೀನಿ ಅಂತಂದ್ರೆ ಲಾಯರ್ ಮಾಡಿಸಿದ್ದೀನಲ್ಲ ಬಾಯಿ, ನನ್ನ ಲಾಯರ್ ಮಾಡಿಸಿ ಇವಾಗ ಬಂದು ನನ್ನ ಮತ್ತೆ ಕಾಸು ಕೇಳ್ತಾ ಇದೆಯಾ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಗ ದುಡ್ಡು ಸಂಪಾದನೆ ಮಾಡಿಬಿಡ್ಬೇಕು, ಬೇಗ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಅಡ್ಡದಾರಿಗಳಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪರ ಸಿವಿಲ್ ನ್ಯಾಯಾಧೀಶರು ಹೇಳಿದ್ರು.
ದಿನೇ ದಿನ ನಮ್ಮ ಪ್ರೊಫೆಷನ್ನು ಕ್ಷೀಣಿಸ್ತಾ ಇದೆ ಅಂತ. ಯಾಕೆ ಅಂತಂದ್ರೆ ನಮ್ಗಿರುವಂಥ ಗೌರವ ಘನತೆಗಳನ್ನ ನಾವು ಕಾಪಾಡ್ಕೋಬೇಕು. ಯಾವ ರೀತಿ ಕಾಪಾಡ್ಕೋಬೇಕು ಅಂತಂದ್ರೆ, ಫಸ್ಟು ಲರ್ನಿಂಗ್ ಟೈಮ್, ಕಲಿಯುವಂಥ ಟೈಮಲ್ಲಿ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ಆದಷ್ಟು ಅದೇ ಯಾವುದು ಬೆಂಬಲ, ಜಾತಿ ಬೆಂಬಲ ಬೇಕಾಗಿಲ್ಲ, ಹಿಂದ್ಗಡೆ ರಾಜಕೀಯ ಬೆಂಬಲ ಬೇಕಾಗಿಲ್ಲ. ಕೆಲಸ ಮಾಡ್ತಾ ಇದ್ದಾರೆ ಇವ್ರು, ಆನೆಸ್ಟ್ ಆಗಿ ಕೋರ್ಟಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತಾರೆ. ಎಲ್ಲ ಕಕ್ಷಿದಾರರಿಗೂ ಇವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಿಗ್ತಾರೆ. ಹೋದಾಗ ನಮ್ಮ ಕಷ್ಟವನ್ನು ಅವ್ರಿಗೆ ಹೇಳ್ಕೋಬಹುದು ಅಂತಂದ್ರೆ ಕಚೇರಿಗಳಲ್ಲಾಗಲಿ, ನಾವು ನ್ಯಾಯಾಲಯದಲ್ಲಾಗಲಿ ನಾವು ನಡ್ಕೊಳ್ಳುವಂಥ ನಡವಳಿಕೆಯನ್ನ ಎಲ್ಲರೂ ಕಕ್ಷಿದಾರರು ನೋಡ್ತಾ ಇರ್ತಾರೆ. ಈಗಿನ ಕಕ್ಷಿದಾರರು ಬಹಳ ಬುದ್ಧಿವಂತರು. ಯಾಕೆ ಅಂತಂದ್ರೆ ಮೊದಲಿಗೆ ಡೇಟ್ಗಳನ್ನ ನಾವು ಆಫೀಸ್ ಬಂದ್ರೇನೆ ಕೊಡ್ಬೇಕಾಗಿತ್ತು. ಅವರು ಡೇಟ್ ಕೊಡ್ತಾರೆ, ಅವಾಗ ಹೋದ್ರೆ ಏನೋ ಒಂದಷ್ಟು ಫೀಸ್ ಕೊಡ್ತಾರೆ ಅನ್ನೋದಿತ್ತು. ಆದ್ರೆ ಇವಾಗ ಈ ಕೋರ್ಟಲ್ಲಿ ನಮ್ಗಿಂತ ಮೊದಲೇ ಅವ್ರು ತಿಳ್ಕೊಂಡಿರ್ತಾರೆ, ಏನ್ ಸ್ಟೇಜ್ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾರೆ, ಹುಷಾರಿರ್ತಾರೆ. ಸೀನಿಯರ್ ಹತ್ರ ಮಾತ್ರ ಬಂದು ಕಾಣಿಸ್ಕೊಂಡು ಹೊರಟಾಗ್ತಾರೆ. ಜೂನಿಯರ್ ಅಡ್ವೊಕೇಟ್ಸ್ಗೆ ಸಿಗಲ್ಲ ಕೆಲವು. ಆ ಜೂನಿಯರ್ ಅಡ್ವೊಕೇಟ್ಸ್ಗೆ ಡೇಟ್ ಕೊಡುವಾಗ ಸಿಕ್ಕಿದಾಗ ಏನೋ ಒಂದಷ್ಟು ಕಾಸು ಬರ್ತಾ ಇದೆ. ಹಂಗಾಗಿ ನನ್ನ ಸೀನಿಯರ್ ಅಡ್ವೊಕೇಟ್ಸ್ ಅಲ್ಲಿ ಒಂದು ಮನವಿ ಏನಂತಂದ್ರೆ, ಯಾರು ಕಿರಿಯ ವಕೀಲರು ಬರ್ತಾರೋ ಅವ್ರಿಗೆ ಒಂದು ಕಾನೂನು ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಬೇಕು. ಅವ್ರಿಗೆ ದಿನನಿತ್ಯದ ಖರ್ಚುಗಳಿಗೆ ಅವರನ್ನ ಕಷ್ಟ ಸುಖಗಳನ್ನು ಏನು ಅವ್ರ ದಾರಿ ತಪ್ಪು ಹೋಗ್ತೀರಾ ಅವ್ರಿಗೆ ಒಳ್ಳೆ, ಇವಾಗ ನಾವು ಸೀನಿಯರ್ಗಳ ಯಾರನ್ನ ಆಗಿರ್ಲಿ ಗುರುಗಳಿದ್ದಂಗೆ. ಯಾಕಂದ್ರೆ ಅವ್ರ ಹತ್ರ ಕೆಲಸ ಕಲಿತಾರೆ. ನಾನು ನಮ್ಮ ಸೀನಿಯರ್ ಹತ್ರ ಕೆಲಸ ಕಲಿತಿದ್ದಕ್ಕೆ ನಾನು ಇಷ್ಟು ಮಾತ್ರ ಆಗಿರೋದು. ಅವ್ರ ಹತ್ರ ಅವ್ರಿಗೆ ಯಾವಾಗೂ ರೆಸ್ಪೆಕ್ಟ್ ಕೊಡಬೇಕು. ಕೆಲವರು ಜೂನಿಯರ್ಸ್ ಇದ್ದಾರೆ, ಇವಾಗ ಸೀನಿಯರ್ಗಳಿಗೆ ರೆಸ್ಪೆಕ್ಟ್ ಕೊಡಲ್ಲ. ಅದು ಫಸ್ಟ್ ತಪ್ಪು. ತಮ್ಮ ಕಚೇರಿಗಳಲ್ಲಿ ಎಲ್ಲ ಸೀನಿಯರ್ಸ್ ಹೇಳ್ಕೊಡ್ಬೇಕು. ಯಾರಾದ್ರೂ ಸೀನಿಯರ್ ಅಡ್ವೊಕೇಟ್ ಬಂದು ಹಿಂದ್ಗಡೆ ನಿಂತ್ಕೊಂಡಿರ್ಬೇಕಾದ್ರೆ, ಜೂನಿಯರ್ ಅಡ್ವೊಕೇಟ್ ಯಾರಾದ್ರೂ ಆಗಿರ್ಲಿ, ನಿಮ್ಮ ಸೀನಿಯರು ನಿಮ್ಮ ಆಫೀಸ್ ಅಂತಲ್ಲ, ನಿಮಗಿಂತ ದೊಡ್ಡವರು ಇದ್ದಾರೆ ಅಂತಂದ್ರೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಎಲ್ಲ ನಾನು ಶಿಸ್ತಿಂದ ನಾವು ಆನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಕ್ಲೈಂಟ್ಸು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ಸರ್ ನಿಮ್ಮ ಫೋನ್ ನಂಬರ್ ಕೊಡಿ, ನೀವಲ್ಲಿ ಮಾಡ್ತಾ ಇದ್ದಿದ್ದು ನಾವು ನೋಡಿದ್ವಿ, ನೀವಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನೋಡಿದ್ವಿ, ಕೊಡಿ ನಿಮ್ಮ ನಂಬರು. ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಏನು ನೀವೇಂತ ದಾರಿ ತಪ್ಪು ಹೋಗೋಂಥ ಕೆಲಸ ಮಾಡೋದಿಲ್ಲ. ಹಂಗೆ ಹೇಳ್ತಾ ನಾನು ಎರಡು ಮಾತನ್ನು ಹೇಳೋಕ್ಕೆ ಅವಕಾಶ ಎಲ್ಲ